ಪ್ರಾಬ್ಲಮ್ ಆಗೈತೆ. ನೀವು ಯಾಕೆ ನಿಂತಿದ್ರ ಸರ್? ಏನಿದು? ಏನ್ ಮಾಡ್ತಾ ಇದ್ರಿ ಹೇಳಿ? ಏನು ಸರ್ ನೋಡಿ, ಈಗ ಸಿಂಪಲ್ ಆಗಿ ಎಲ್ಲ ನೋಡಿ 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 ಅಲ್ಲೋ 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 ಏನು ಮಾಡಕ್ಕಾಗಲ್ಲ ನೋಡಿ, ಅಮುಕ್ ಬಿಡ್ತೀನಿ ಹಾಕೊಂಡು. ಅಲೋ 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 ಸರ್ ಅರ್ಥ ಮಾಡ್ಕೊಳ್ಳಿ. ಇನ್ನೂ 500 ರೂಪಾಯಿ ಕೊಡ್ತೀನಿ ಸರ್. 1000 ಕೊಡ್ತೀನಿ ಸರ್, ನಂಗೆ ಅರ್ಜೆಂಟ್ ಇದೆ. ಅಯ್ಯೋ ಗೋಲ್ಡ್ ಬೇಡ ಸರ್, ಖಂಡಿತ ಬಿಚ್ಕೊಡ್ತೀನಿ ಸರ್. ಸ್ನೇಹಿತರೆ, ಕಾರ್ ಫ್ರಾಂಕ್ ಅನ್ನೋದು ಬಹಳ ದೊಡ್ಡ ಮಟ್ಟದಕ್ಕೆ ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಮತ್ತೆ ಜನಗಳು ಕೂಡ ಅಷ್ಟೇನೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಳ್ಳೇದು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ಚಾನಲ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಫ್ರಾಂಕ್ ಮಾಡ್ಕೊತ ನೋಡೋಣ ಏನೇನು ಆಗ್ಬಹುದು ಅಂತ. ಯಾರಪ್ಪ ಹೇಳಿ ಸರ್? ಸ್ವಲ್ಪ ಅರ್ಜೆಂಟ್ ಇದೆ, ಸ್ವಲ್ಪ ಅಲ್ಲಿಗೆ ಡ್ರಾಪ್ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಡ್ರಾಪು ಇಲ್ಲ ಸರ್, ಓನರ್ ಇದಕ್ಕೆ ಹೋಗಿದ್ದಾರೆ. ಅರ್ಜೆಂಟ್ ಇದೆ, ಒಂದು 500 ರೂಪಾಯಿ ಕೊಡ್ತೀನಿ ಸರ್. ಮೀಟಿಂಗ್ ಇದೆ ಅದಕ್ಕೋಸ್ಕರ, ಯಾಕಂದ್ರೆ ಯಾರೋ ಬಂದಿದ್ದಾರೆ ಅದಕ್ಕೋಸ್ಕರ. ಹೌದಾ? ಸರಿ, 500 ರೂಪಾಯಿ ಆಗುತ್ತೆ, ಕೊಡ್ತೀರಲ್ವಾ? ಖಂಡಿತ ಸರ್, 500 ಅಲ್ಲ 1000ನೇ ಕೊಡ್ತೀನಿ. ಓಕೆ ಓಕೆ ಓಕೆ, ನಿಮಿಷದಲ್ಲಿ ಬಿಡ್ತೀರಲ್ಲ? ಬನ್ನಿ ಬನ್ನಿ. ಮಗ ಯಾರೋ ಒಬ್ರು ಡ್ರಾಪ್ ಕೊಡ್ತೀನಿ ಅಂದ್ರು, ಹಂಗೆ ಸೀಟ್ ಬೆಲ್ಟ್ ಹಾಕೊಂಡ್ಬಿಡಿ ಸರ್. ಬರುತ್ತಲ್ಲ ಹಾಕೊಳಕ್ಕೆ? ಹಂಗಲ್ಲ ಹಂಗಲ್ಲ, ಇದನ್ನ ಒಳಗಡೆ ಹಾಕೊಂಡ್ಬಿಡ್ರಿ. ಹಿಂಗೆ ಓಕೆ. ಎಸ್, ಅಲ್ಲ ನೋಡಕ್ಕೆ ಅಫಿಷಿಯಲ್ ಆಗಿ ಕಾಣಿಸ್ತೀರಿ, ಸೀಟ್ ಬೆಲ್ಟ್ ಹಾಕೊಳಕ್ ಬರಲ್ಲ ಸರ್? ಅಯ್ಯೋ ಅರ್ಜೆಂಟ್ ಸರ್, ಟೆನ್ಷನ್ ಸರ್. ಏನು ಮಾಡೋಣ, ಅಲ್ಲಿ ಯಾರೋ ಬಂದಿದ್ದಾರೆ, ಮೀಟಿಂಗ್ ಬೇರೆ, ಯಾವುದೋ ಗಾಡಿ ಬೇರೆ, ಅಲ್ಲಿ ಬೇರೆ ಪಂಚರ್ ಆಗಿದೆ. ಸೊ ಹಾಗಾಗಿ ಒಂದು ನಿಮಿಷ. ಹಲೋ, ಒಂದು 10 ನಿಮಿಷ ಇರಕ್ಕಲ್ಲ, ಬಂದೆ. ಹಾಂ, ಇವಾಗ ಯಾವುದೋ ಗಾಡಿ ಸಿಕ್ತು, ಅರ್ಜೆಂಟಾಗಿ ಬರ್ತಾ ಇದ್ದೀನಿ ಸರ್. ಸ್ವಲ್ಪ ಬೇಗ ಸರ್, ನನಗೂ ಬೇಗನೆ ಓನರ್ ಬರ್ತಾರೆ. ಬಂದೇ ಇರೋ 10 ನಿಮಿಷ ಹಿಂದ್ಗಡೆ ಸೈಲೆಂಟ್ ಆಗಿರೋ. ಏನು ಮೀಟಿಂಗಾ? ಸರ್ ಎಲ್ಲ ಬರ್ತೀನಿ ಅಂತ ಕ್ಲೈಂಟು. ಓಕೆ. ಸೊ ಅದಕ್ಕೆ ಒಂದು 10 ನಿಮಿಷ, ನನ್ನ ಗಾಡಿ ಬೇರೆ ತೊಂದರೆ ಕೊಡ್ತಾ, ಅವಳಿಂದ ಯಾವ ಗಾಡಿನೂ ಅಡ್ಡಾಗ್ತಾ ಇದ್ದೀನಿ, ಯಾರು ನಿಲ್ಸ್ತಾನಿಲ್ಲ. ಹಾಂ 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 ಹಾಂ. ಸ್ವಲ್ಪ ಬೇಗ ಸರ್, ಅರ್ಜೆಂಟ್ ಇದೆ. ಏನು ಸರ್, ಮೈ ಮೇಲೆಲ್ಲ ಚಿನ್ನ ತೇಲಾಡ್ತಾ ಐತೆ, ಒರಿಜಿನಲ್ಲ ಸರ್? ಇಲ್ಲ, ನಾನು ಏನಕ್ಕಪ್ಪ ಅಂತಂದರೆ ಏನು ಒರಿಜಿನಲ್ ಇರ್ಬೋದು, ಕಳ್ಳರು ಪಡ್ರು. ನೀವು ಹೇಳೋದು ಒಳ್ಳೆಯದು, ಬಟ್ ಅದು ಅರ್ಜೆಂಟ್ ಇದೆ, ಇವಾಗ ಮಾತಾಡೋ ವಿಷಯ ಅಲ್ಲ. ಅಲ್ಲ ಪರವಾಗಿಲ್ಲ, ಹೇಳಿ ಸರ್, ಇರಲಿ, ತೊಂದರೆ ಇಲ್ಲ ಸರ್. ಇರ್ಲಿ ಫಸ್ಟ್ ಗಾಡಿ ಓಡಿಸಿ ಸರ್, ಅರ್ಜೆಂಟ್ ಸರ್. ಫೋನ್ ಮೇಲೆ ಫೋನ್ ಅಲ್ಲ, ಈಗ ಒರಿಜಿನಲ್ ಅದು? ಹಾಂ ಸರ್, ಖಂಡಿತ ಒರಿಜಿನಲ್. ಬರುತ್ತೆ ಬರುತ್ತೆ ಬಿಡಿ ಸರ್, ದೊಡ್ಡವ್ರ ಮೇಲೆ ಬರ್ದಂಗಿರುತ್ತಾ? ಸ್ವಲ್ಪ ಬೇಗ ಅರ್ಜೆಂಟ್. ಇಲ್ಲ ಲೆಫ್ಟ್ ಅಲ್ಲಿ ಸರ್. ಓಕೆ ಸರ್, ತಗೊಂತೀನಿ. ಹಲೋ, ಬರ್ತಾ ಇನ್ನು 2 ನಿಮಿಷ ಬಂದೇ ಇರೋ, ಇಲ್ಲೇ ಇದ್ದೀನಿ. ಇಲ್ಲೇ ಹಾಕ್ತಿದ್ದೀರಾ ಗಾಡಿನ ಸರ್? ಹಿಂಗಲ್ಲ ಸರ್, ಲೆಫ್ಟ್ ಅಲ್ಲಿ ಸರ್. ಇಲ್ಲ ಸರ್, ಅದು ಕಾರ್ ಏನು ಸರ್ ಲೆಫ್ಟ್. ತೆಗಿತೀನಿ ಸರ್. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಟಿಶ್ಯೂ ತಗೊಂತಾ ಇದ್ದೀನಿ, ಅಲ್ಲಿ ಒಳಗಡೆಗೆ ಅಲ್ಲಿ ಪ್ರಾಬ್ಲಮ್ ಆಗೈತೆ. ಅಲ್ಲ ನೀವು ಯಾಕೆ ಸರ್? ಏನಿದೆ? ಏನು ಮಾಡ್ತಾ ಇದ್ರಿ ಹೇಳಿ? ಏನಿಲ್ಲ ಸರ್. ಸರ್ ನೋಡಿ, ಈಗ ಸಿಂಪಲ್ ಆಗಿ ಎಲ್ಲ ನೋಡಿ 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 ಅಲ್ಲೋ 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 ಏನು ಮಾಡಕ್ಕಾಗಲ್ಲ ನೋಡಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲೋ 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 ಸರ್, ಅರ್ಥ ಮಾಡ್ಕೊಳ್ಳಿ. ಇನ್ನೂ 500 ರೂಪಾಯಿ ಕೊಡ್ತೀನಿ ಸರ್. 1000 ಕೊಡ್ತೀನಿ ಸರ್, ನಂಗೆ ಅರ್ಜೆಂಟ್ ಇದೆ. ಅಯ್ಯೋ ಗೋಲ್ಡ್ ಬೇಡ ಸರ್, ಖಂಡಿತ. ನಿಂದು ತಾಯಿ ಗುಣ ತೀರೋದಿಲ್ಲ. ದಯವಿಟ್ಟು ಸರ್ ನಡೀರಿ ಸರ್. ಫಸ್ಟ್ ಬೀಚ್ಕಂಗ್ ಕೊಡಿ ಸರ್, ನಡೀರಿ ಸರ್, ಬಿಡ್ತೀನಿ. ಅರ್ಜೆಂಟ್ ಕೊಡ್ತೀನಿ ಸರ್, ಅಲ್ಲಿ ಡ್ರಾಪ್ ಮಾಡ್ಬಿಡಿ ಸರ್. ಸರ್ ದಯವಿಟ್ಟು ನಂಗೆ ಅರ್ಥ ಮಾಡ್ಕೊಳ್ಳಿ, ನಿಮಗೂ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಅಲ್ಲಿ ಕ್ಲೈಂಟ್ ನಾನು ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಅಲ್ಲಿ ಡ್ರಾಪ್ ಮಾಡ್ಬಿಡಿ, ನಾನು ಕೊಡ್ತೀನಿ ಸರ್, ನಿಜ ಸೀರಿಯಸ್ ಆಗಿ ಕೊಡ್ತೀನಿ, ಖಂಡಿತ ಬಿಟ್ಟಾದ್ಮೇಲೆ ಕೊಡ್ತೀನಿ ಸರ್. ತಾಳಿ ನಡಿ ಸರ್. ನೋಡಿ ಸರ್ ದಯವಿಟ್ಟು ಬೇಡ ಸರ್, ಫೋನ್ ಕೊಡಿ ಸರ್. ಸರ್ ಕೊಡಿ ಸರ್ ಫೋನ್. ಸರ್ ಕೊಡ್ತೀವಿ ಸರ್, ಕೊಡಿ ಸರ್, ಹೋಗಿ ಸರ್. ನೀವು ಅಮುಕ್ ಬಿಡ್ತೀನಿ ನೋಡಿ, ಕೊಡಿ. ಆಗಲ್ಲ, ಅದೆಲ್ಲ ನಂಗೆ ಗೊತ್ತಿದೆ ಎಂಥ ಪಡಾರ್ಗಳು ಅಂತ. ನಾನೇ ತೆಗಿತೀನಿ.
ಸರ್ ನಿಜಲ್ಲಿ ಸೀರಿಯಸ್ ನಾನೇ ತೆಗಿತೀನಿ ನೋಡಿ, ಸಿಂಪಲ್ ಆಗಿ ಬರ್ತದೆ. ಕೊಡ್ತೀನಿ ಸರ್, ಕೊಡ್ತೀನಿ. ಅದಿಲ್ರಿ, ಆ ಕೈಗಳು ಚೆನ್ನಾಗೈತೆ ಕೊಡ್ರಿ. ಸರ್ ಇಲ್ಲ ಏನಿಲ್ಲ ಸರ್, ಕೈಗಳು ಚೆನ್ನಾಗೈತೆ ಕೊಡ್ರಿ. ಸರ್ ದಯವಿಟ್ಟು ಡ್ರಾಪ್ ಮಾಡಿ ಸರ್, ಕ್ಲೈಂಟ್ ಬಂದಿರೋ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಕೊಡ್ತೀನಿ ಸರ್, ಆದ್ರೆ ಕೊಟ್ಟಿಲ್ಲ ಕೊಡ್ರಿ, ದಯವಿಟ್ಟು ಬಿಡಿ ಸರ್. ನೋಡಿ ಕೈಗಳು ಕೊಡ್ಲಿಲ್ಲ ಸರ್ ದಯವಿಟ್ಟು ಬಿಡಿ ಸರ್. ಸರ್ ಕೊಡ್ಲಿಲ್ಲ ಅಂತ ಅಂದ್ರೆ ಕೊಡ್ರಿ, ಚಿಕ್ಕದಾಗಿ ತಕೊಂಡ್ ಕೊಟ್ಬಿಡ್ಬೇಕು. ನಮ್ಮಮ್ಮ ಕೊಟ್ಟಿದ್ರು ನೋಡಿ, ಅದೇ ನನ್ಗೆ ಬೇಕಾಗಿರೋದು. mainly ಅದೇ ಇದು ಅದೇ ನೆನಪು ಸರ್. ಅದೇ 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 ಸರ್ ಕೊಟ್ಟಿದ್ರಲ್ಲ ಇದು ನೆನಪು ಸರ್. ಕೊಟ್ಬಿಡ್ರಿ ಸುಮ್ನೆ. ಸರ್ ದಯವಿಟ್ಟು ಬಿಡಿ ಸರ್, ಇದು ನಮ್ಮಮ್ಮ ಕೊಟ್ಟಿರೋ ಸರ್. ಬಿಡ್ರಿ, ನಮ್ಮಮ್ಮ ದೇವರ ನಮ್ಮಮ್ಮ ಕೊಟ್ಟಿರೋ ಸರ್. ಸರ್ ಸರ್ ದಯವಿಟ್ಟು ಸರ್. ಸರ್ ಬಿಡಿ ಸರ್. ಅಲ್ಲೆಲ್ಲ ತೆಗಿಯಕ್ ಬರಲ್ಲ. ಆಯ್ತು ಕೊಡಿ 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 ಕೊಡಿ, ಆಯ್ತು ಸರ್, ಬೇಡ ಬಿಡಿ ಸರ್. ಕೊಡ್ರಿ. ಅಮ್ಮ ಕೊಟ್ಟಿರೋದಂದ್ರೂ ಬಿಡಲ್ಲ, ಅಪ್ಪ ಕೊಟ್ಟಿರೋದಂದ್ರೂ ಬಿಡಲ್ಲ. ಯಾವುದು? ಭದ್ರಾವತಿ ಸರ್. ಭದ್ರಾವತಿ. ಶಿಸ್ತ ಕಾರ್ ಇಳಿದ್ಬಿಟ್ಟು ಓಡ್ತಾ ಇರ್ಬೇಕು. ಡ್ರಾಪ್ ಆದ್ರೆ ಮಾಡಿ ಸರ್. ಯಾವ ಡ್ರಾಪ್ ಇಲ್ಲ, ಬದನೆಕಾಯಿನೂ ಇಲ್ಲ. ಹೇಳಿರಿ ಕಾರ್ನ ಹೇಳಿರಿ, ಸಗಿರಿ ಅದು ಮಸ್ಕಟಾಗಿ ಸಗಿರಿ. ಕೂಗ್ಕೊಂಡ್ರೆ ನೋಡಿ ಹೊಡೆದ್ಬಿಡ್ತೀನಿ, ಕೂಗ್ಕೊಂಡಿದ್ದೀರ ಅಂದ್ರೆ ಹೊಡೆದ್ಬಿಡ್ತೀನಿ. ಕೂಗ್ಕೊಂಡ್ರೆ ಓಡ್ ಬಂದು ಹೊಡೆದ್ಬಿಡ್ತೀನಿ. ಹೋಗ್ತಾ ಇರ್ಬೇಕಷ್ಟೇ. ಏಯ್ ಬಲಿ ಬನ್ರಿ, ಬನ್ನಿ ಹತ್ತಿ. ನೀವೇ ತಗ್ಲಾಕೊಂಡ್ರಲ್ರಿ ಫಸ್ಟ್ನೇ ಸರಿ. ತಮಾಷೆ ಮಾಡಕ್ ಒಂದು ಇತಿ ಮಿತಿ ಬೇಡ ಸರ್ ನಿಮ್ಗೆ. ಆಕ್ಚುಲಿ ತಮಾಷೆ ಅಲ್ಲ, ಆಯ್ತಾ? ನೋಡಿ ನಿಮ್ಮವ್ರು ಯಾರೋ ಫೋನ್ ಮಾಡ್ತಾ ಇದಾರೆ ಪಾಪ, ಅವಾಗಲೇ ಫೋನ್ ಎತ್ಬಿಟ್ಟಿದ್ರು, ಎತ್ ಮಾತಾಡಿ. ಹಲೋ ಹೇಳೋ. ಅಯ್ಯೋಲೇ ಫ್ರಾಂಕ್ ವಿಡಿಯೋ ಮಾಡೋರು ಕೊಡೋ ಫುಲ್ ಭಯ ಬಂತು. ಅಯ್ಯೋ ಸರಿ ಆಯ್ತು, ಬರ್ತಾ ಇದ್ದೀರು ಬಂದಿಲ್ಲ ಸರ್. ಏನು ಸರ್ ಬೀಜ ಬಾಯಿ ಬರ್ಸ್ಬಿಟ್ಟು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಆಕ್ಚುಲಿ ಏನ್ ಗೊತ್ತಾ, ಇವತ್ತೇ ಫಸ್ಟ್ ನಾವು ಫ್ರಾಂಕ್ ವಿಡಿಯೋ ಮಾಡಬೇಕು, ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ತುಂಬಾ ಫ್ರಾಡ್ಸ್ಗಳಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಬಿಡಿ ಬಿಡಿ ಆಮೇಲೆ ಮಾಡೋರಂತೆ ಬಿಡಿ. ಆದ್ರೆ ನೀವೇ ಫಸ್ಟ್ ಮಿಕ್ಕ ಅಲ್ರಿ. ಹಿಂಗೆಲ್ಲಾದ್ರೂ ಓಡಾಡ್ಬೇಕಾದ್ರೆ ಎಲ್ಲ ಕೇಳ್ಕೊಂಡು ತಳ್ಕೊಂಡು ಓಡಾಡ್ತಾರೇನ್ರಿ ಯಾರಾದ್ರೂ? ಗಾಡಿ ಪ್ರಾಬ್ಲಮ್ ಆಯ್ತಲ್ಲ, ಅರ್ಜೆಂಟ್ ಕ್ಲೈಮ್ ಬೇರೆ ಬಂದಿಲ್ಲ, ಅದು ಬಿಟ್ರೆ ಹೋಗ್ಲಿ, ಚಿನ್ನಪ್ಪನ ಎಲ್ಲ ಹಾಕೊಂಡು ಓಡಾಡ್ತಾರೇನ್ರಿ ಯಾರಾದ್ರೂ? ಯಾರು ಸರ್ ಇರ್ತಾರೆ? ಒಂದು ನಿಮಿಷ ಬೀಜನೇ ಬಾಯಿ ಬರ್ಸ್ಬಿಟ್ರಲ್ಲ ಸರ್ ನೀವು. ಅಯ್ಯೋ ಅಯ್ಯೋ ದೇವ್ರೆ. ಹಲೋ ಬನ್ನಪ್ಪ, ಬಂದೆ 2 ನಿಮಿಷ ಬಂದೆ. ಹಲೋ ಹೇಳಿ ಸರ್. ಹೇಳಿ. ಇಲ್ಲಿ ಕ್ಯಾಮ್ರಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಎದುರ್ಕೊಳ್ಳೋದು ಬಿಡಿ ಫಸ್ಟು, ಆ ಸೆಕೆಂಡ್ ಉಳಿಸ್ಕೊಳ್ರಿ. ನಿಜಾನು ನೀವು ಇರ್ಲಿ ಇರ್ಲಿ ಇರ್ಲಿ, ಟೆನ್ಷನ್ಸ್ ನನಗೆ 1000 ಟೆನ್ಷನ್. ಫಸ್ಟ್ ಟೈಮು ಒಳ್ಳೆ ಮಿಕಾ ತಗಲಾಕೊಂಡ್ರಿ ನಿಜವಾಗ್ಲೂ ನಾನು ಫ್ರಾಂಕ್ ಮಾಡೋದಕ್ಕೆ. ಎಸ್ ತಗೊಳ್ಳಿ ನಿಮ್ಮ ಒಡವೆಗಳನ್ನ. ಓಕೆ, ಜನರಿಗೆ ಎಲ್ರಿಗೂ ಏನಂತ ಹೇಳ್ತೀರಿ? ಸೊ ದಯವಿಟ್ಟು ಯಾರನ್ನು ಗಾಡಿ ಹತ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹತ್ರಿ. ಚಿನ್ನಾಭರಣ ಹಾಕೊಂಡಿದ್ರು, ಇವರೇನೋ ನನಗೆ ಗೊತ್ತಿಲ್ಲ ಫ್ರಾಂಕ್ ಮಾಡ್ತಾ ಇರೋದು. ಸೊ ನನಗೆ ಅದು ಅರ್ಜೆಂಟ್ ಟೆನ್ಷನ್ ಆಯಿತು, ಯಾರೋ ಡ್ರಾಪ್ ಕೊಟ್ರಲ್ಲ ಅಂತ ಹತ್ಬಿಟ್ಟೆ. ಸೊ ನಾನು ಎಲ್ಲ ಹೋಯ್ತಲ್ಲಪ್ಪ ಅಂತ ಅನ್ಕೊಂಡೆ ಇದ್ದಾರೆ. ಕೊನೆಗೆ ಅವರೇ ರಿಟರ್ನ್ ಬಂದು ಸೊ ಎಲ್ಲ ರಿಟರ್ನ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಗಾಡಿ ಹತ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ ರಿಟರ್ನ್ ಬಂದು ಅಲ್ಲ, ಇದನ್ನ ಹೊಡ್ಕೊಂತ ಇದ್ರಲ್ಲ, ಸೊ ಪಾಪ ಭಯಾಗಿ ಬಿದ್ದೋಗ್ಬಿಡ್ತಾರೆ. ಇಷ್ಟು ಏನು ಮಿನಿಮಮ್ ಒಂದು 100 ಗ್ರಾಮ್ 200 ಗ್ರಾಮ್ ಆಯ್ತಾ? ಖಂಡಿತ ಸರ್, ಇವಾಗ ಹೋಗಕ್ಕೆ ಅರ್ಜೆಂಟ್ ಇದನ್ನ ಅಲ್ಲಿ ಇಟ್ಬಿಟ್ಟೇನೆ ಇವಾಗ ಡಾಕ್ಯುಮೆಂಟ್ ಬೇರೆ ಇದು ಮಾಡಿಸ್ಬೇಕಾಯ್ತು. ಸ್ನೇಹಿತರೆ, ನೀವು ಕೂಡ ನೋಡಿದ್ರಿ ಅನ್ಸುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು? ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡಿ. ಆದಷ್ಟು ಗೊತ್ತು ಗುರು ಇಲ್ಲದೆ ಇರೋರ ಕಾರ್ಗಳಲ್ಲಿ ಹತ್ತೋದಕ್ಕೆ ಹೋಗಬೇಡಿ. ನಮಸ್ಕಾರ. ನಮಸ್ತೆ ಹೇಳಿ ನಮ್ಮ ಚಾನಲ್. ಥ್ಯಾಂಕ್ ಯು. ಎಸ್ ಸಬ್ಸ್ಕ್ರೈಬ್ ಮಾಡಿ. ಸೂಪರ್. ಥ್ಯಾಂಕ್ ಯು.